ಕುಂದಾಪುರದಲ್ಲಿ ಇವತ್ತು ಸಾವಿರಾರು ಜನ ಸೇರಿರೈತೆ ಎಂತಕ್ಕಂದೇಳಿ ಹೇಳ್ರೆ ಕುಂದೇಶ್ವರದಲ್ಲಿ ನಡು ದೀಪೋತ್ಸವ ಕಾಂಬುಕೆ ವರ್ಷಕ್ಕೊಂದ್ಸರಿ ನಡು ಈ ದೀಪೋತ್ಸವ ಕಾಂಬುಕೆ ಜನ ಎಲ್ಲೆಲ್ಲಿಂದೆಲ್ಲ ಬತ್ರ ಅಷ್ಟು ಮಾತ್ರ ಅಲ್ಲ ರುದ್ರಾಕ್ಷಿ ಶಿಲೆಯಿಂದ ಮಾಡಿದಂತಹ ಈ ಲಿಂಗದ ಹತ್ರ ಅವ್ರ ಮನಸ್ಸಿಂದ ಏನೇ ಪ್ರಾರ್ಥನೆ ಮಾಡ್ಕೊಂಡ್ರು ಆತನಲ್ಲಿ ಹೇಳಿ ಒಂದು ನಂಬಿಕೆ. ಇನ್ನೂ ಅಷ್ಟು ಮಾತ್ರ ಅಲ್ಲ, ಈ ದೇವಸ್ಥಾನನ ಕುಂದಾಪುರದ ಒಂಥರ ಕುರುಹು ಅಂತಾನೆ ಹೇಳಕ್ಕ. ಎಂತಕ್ಕಂದ್ರೆ 10ರಿಂದ 11ನೇ ಶತಮಾನದಲ್ಲಿ ನಿರ್ಮಾಣ ಆದ ಈ ದೇವಸ್ಥಾನದಿಂದನೇ ನಮ್ಮ ಕುಂದಾಪುರಕ್ಕೆ ಕುಂದಾಪುರ ಅನ್ನಲ್ಲಿ ಹೆಸರು ಬಂದಿತ್ತು. ನಮ್ಮ ಕುಂದವರ್ಮ ರಾಜ ಕಟ್ಟದಂತಹ ಈ ದೇವಸ್ಥಾನ ಇವತ್ತು ಎಷ್ಟು ಚಂದ ಮಾಡಿ ಮಿಂಚ್ತಿತ್ತನಲ್ಲಿ ಹೇಳ್ರೆ ಮದುಮಗನ್ ತರ ಇದಿತ್ತು. ಇಲ್ಲಿ ದೇವಸ್ಥಾನದ ಒಳಗಡೆ ಹೋದ್ರೆ ಪಾನಕ ಮತ್ತೆ ಪ್ರಸಾದ ಕೂಡ ಕೊಟ್ಟಿದ್ರು. ಇನ್ನು ಕುಂದೇಶ್ವರ ಫ್ರೆಂಡ್ಸ್ ಅವರು ಪ್ರತಿ ವರ್ಷ ಏನಾದ್ರೂ ಒಂದು ಯುನೀಕ್ ಆದ ಒಂದು ಥೀಮ್ನ ತಗೋಬತ್ರು. ಈ ಸರಿ ಮಾರಣಕಟ್ಟ ದೇವ್ರನ್ನ ಒಂದು ಥೀಮ್ ಇಟ್ಕೊಂಡಿರು. ಅದನ್ನ ಕಾಂಬಕ್ಕೆ 2 ಕಣ್ಣೇ ಸಾಕತ್ತಿಲ್ಲ, ಅಷ್ಟು ಲೈಕ್ ಇದಿತ್ತು. ದೇವ್ರ ದರ್ಶನ ಮಾಡ್ಕೊಂಡು ಈಚೆ ಬದಿ ಬಂದ್ರೆ ಇಲ್ಲಿ ಆಟ ಆಡೋಕೆ ಮತ್ತೆ ಹಸ್ರ ಎಲ್ಲ ಸುಮಾರು ಬಂದಿತ್ತಾಯ್ತು. ಆಟ ಆಡೋದಾರ ಈ ತರ ಆಟ ಆಡ್ಲಕ್ಕ ನಾನು ಕೂಡ 50 ರೂಪಾಯಿ ಆಟ ಆಡ್ಕೊಂಡು ಒಂದು 10 ರೂಪಾಯಿ ಸೋಪಿನ ಅಂಡಿಕೆ ಇದ್ದೆ. ಇವ್ರೆ ಅದ್ರ ಕತೆ ಅಂತೂ ಕೇಮ್ದೆ ಬೇಡ. ಇನ್ನು ತಿಂಡಿ ಎಲ್ಲ ಬಂದ್ರಂತೂ ಹಬ್ಬದ ಟೈಮ್ ಅಂದೇಳಿ ಹೇಳಿ ಸರಿ ಚೌರ ಮಾಡ್ತಾರೆ. 20 ರೂಪಾಯಿದು 40 ರೂಪಾಯಿ ಮಾಡ್ತಾರೆ, 70 ರೂಪಾಯಿಗೆ ಒಂದೇ ಪೂರಿ ಕೊಡ್ತಾರೆ. ಇನ್ನು ಈ ಥರದೆಲ್ಲ ಸುಮಾರು ಮಾಡ್ರೆ ಟೇಸ್ಟ್ ಎಲ್ಲ ಲೈಕ್ ಇದಿತ್ತು. ಒಂದೇ ಸರಿ ಹಬ್ಬಕ್ಕೆ ಅವರಿಗೂ ದುಡ್ಡು ಮಾಡ್ಕೊಂಬಕತ್ತನಲ್ಲಿ ಹೇಳಿ ನಾವು ಕೂಡ ನಗ್ನಗಾಡ್ತಾ ದುಡ್ಡು ಕೊಡ್ತಾ. ನನಗಂತೂ ಈ ಥರ ಹಬ್ಬಕ್ಕೆಲ್ಲ ಹೊರೆ ಒಂಥರ ವಿಡಿಯೋ ಮಾಡೋದು ತಿಂಬುದು ಅದೆಲ್ಲ ಇಷ್ಟ. ಇನ್ನು ನನ್ನ ಅಮ್ಮನಿಗೆ ಯಾವುದೇ ಹಬ್ಬಕ್ಕೆ ಯಾವುದೇ ಮಾಲಿಗೆ ಎಲ್ಲಿ ಕರ್ಕೊಂಡು ಅವರು ಪಾತ್ರ ಪಗಡಿ ಚಂಬು ಚರ್ಗಿ ಮೇಲೆ ಕಣ್ಣು ಅದು ಎಷ್ಟೇ ಕಷ್ಟ ಅವರು ಹೊತ್ಕೊಬತ್ರ. ಇವತ್ತು ಕೂಡ ಅದೇ ಥರ ಮಾಡ್ರಿ. ಇನ್ನು ಕುಂದಾಪುರ ಹಬ್ಬದಲ್ಲಿ ಸುಮಾರು ಜನ ಸಿಕ್ಕಿ ನೀವು ಶ್ರೇಯ ಮರವಂತೆ ಎಲ್ಲ ಚಂದ ಮಾಡಿ ವಿಡಿಯೋ ಮಾಡ್ತೀರಿ. ಅದ್ರದ್ದು ದೇವಸ್ಥಾನ ವಿಡಿಯೋ ಮತ್ತು ಲೈಕ್ ಅತ್ತನಲ್ಲಿ ಹೇಳ್ರೆ ಅವ್ರು ನಮ್ಮೊಡಿ ಸೆಲ್ಫಿ ತಗೊಂಬತ್ತಿಗೆಲ್ಲ ಒಂಥರ ಖುಷಿನೇ ಬೇರೆ. ಕಂಟೆಂಟ್ ಕ್ರಿಯೇಟರ್ ಆದದಕ್ಕೂ ಸಾರ್ಥಕ ಅತ್ತನಲ್ಲಿ ಅನ್ಸುತ್ತೆ. ನೀವೇನಾದ್ರೂ ಇನ್ನು ದೀಪೋತ್ಸವಕ್ಕೆ ಹೋಯಿಲ್ಲ ಅಂದ್ರೆ ಹೋಯ್ನಿ ಭಾರಿ ಲೈಕ್ ಇದಿತ್ತು. ಇಂಥದ್ದು ಇಂಟ್ರೆಸ್ಟಿಂಗ್ ವಿಷಯಗೋಸ್ಕರ ನನ್ನ ಚಾನಲ್ನ ತಪ್ಪದೆ ಫಾಲೋ ಮಾಡಿ.